ನಮಸ್ತೆ ವೀಕ್ಷಕರೇ, ಶುಭೋದಯ. ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ. ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ರತ್ಮಾ ಪುನರ್ಜನ್ಮನಾಮಾತ್ಮೇತ್ಯಾತ್ಮವಿಧಾಂ ಕ್ರತುಶ್ಚ ಯಜತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿವಿಭುಶ್ಚಾನೇಕಧಾ ಯಶರಿತೌ ವಾಚನ್ನ ಸದದಾ ತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋರವಿಹಿ. ವೀಕ್ಷಕರೆಲ್ಲರಿಗೂ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಈ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಶೋಭಕೃ ನಾಮ ಸಂವತ್ಸರ, ದಕ್ಷಿಣಾಯಣ, ಹೇಮಂತ ಋತು, ಮಾರ್ಗಶಿರ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಗುರುವಾರವಾಗಿರತಕ್ಕಂಥದ್ದು, ಅಮಾವಾಸ್ಯೆ ತಿಥಿ ಇದೆ, ಪೂರ್ವಾಷಾಢ ನಕ್ಷತ್ರ. ಈ ದಿವಸ ಅಮಾವಾಸ್ಯೆ ಆಗಿದೆ. ಈ ದಿವಸ ಎಳ್ಳು ಅಮಾವಾಸ್ಯೆ ಅಂತ ಕರೀತಾರೆ. ಎಳ್ಳು ಅಮಾವಾಸ್ಯೆ, ಎಳ್ಳು ಫಲ ಬೆಳೆಗೆ ಅದರ ಕುಯ್ಲಿಗೆ ಬಂದರೆ ಅದರ ಕಟಾವಿನ ಕಾಲ ಇದು. ನಾವು ಮುಂದೆ ಕಾಣ್ತಕ್ಕಂಥದ್ದು ಸಂಕ್ರಾಂತಿ, ಎಳ್ಳು ಹಬ್ಬವನ್ನು, ಎಳ್ಳು ಬೆಲ್ಲವನ್ನು ಹಂಚ್ತಕ್ಕಂಥ ಯಾವ ಕಾಲ ಇದೆ ಅದಕ್ಕೆ ಹಿಂದೆ ಬರ್ತಕ್ಕಂಥದ್ದೇ ಈ ಅಮಾವಾಸ್ಯೆ. ಅದನ್ನು ಎಳ್ಳು ಅಮಾವಾಸ್ಯೆ ಅಂತ ಕರೀತಾರೆ. ಕೇತು ಜಯಂತಿ ದಿವಸ. ಕೇತುಗ್ರಹ ವಿಘ್ನಕಾರಕನೂ ಹೌದು, ವಿಘಟಕಾರಕನೂ ಹೌದು. ವಿಘ್ನ ಅಂದರೆ ತೊಡಕುಂಟು ಮಾಡೋದು, ವಿಘಟ ಅಂದರೆ ವಿಭಾಗ ಮಾಡ್ತಕ್ಕಂಥದ್ದು. ಎರಡಕ್ಕೂ ಅವನು ಕಾರಣೀಕರ್ತ ಅಂತ. ಅವನು ಚೆನ್ನಾಗಿದ್ದರೆ ಅವನು ಮೋಕ್ಷವನ್ನು ಕರುಣಿಸ್ತಾನೆ ಅಂತಕ್ಕಂಥ ಮಾತುಗಳು ಇದ್ದಾವೆ. ಹೀಗಾಗಿ ನೋಡಿ, ಯಾವ ಗ್ರಹವೂ ಅಶುಭ ಅಂತ ಹೇಳಲಾಗದು. ಯಾಕೆಂದರೆ ಗ್ರಹಗಳೆಲ್ಲ ಆಯಾ ಗ್ರಹಸ್ಥಾನ ಸಿಕ್ಕೋದೇ ದೇವತಾ ಅನುಗ್ರಹದಿಂದ, ಪರಮೇಶ್ವರನ ಅನುಗ್ರಹದಿಂದ. ಹೀಗಾಗಿ ಅವರೆಲ್ಲ ದೇವತೆಗಳೇ, ನಮ್ಮ ಪಾಪಕರ್ಮಗಳನ್ನು ಸೂಚಿಸ್ತಾರಷ್ಟೇ ಅವರು. ಹೀಗಾಗಿ ಆತಂಕ ಮಾಡಿಕೊಳ್ಬೇಕಾಗಿಲ್ಲ. ಕೇತು ಜಯಂತಿ ದಿವಸ ನಾವು ಸಾಮಾನ್ಯವಾಗಿ ಗಣಪತಿ ಸನ್ನಿಧಾನಕ್ಕೆ ಹೋಗಿ ಗಣಪತಿಗೆ ಈ ಹುರುಳಿ ದಾನ ಮಾಡ್ತಕ್ಕಂಥದ್ದು ಅಥವಾ ಕುದುರೆಗಳಿಗೆ ಹುರುಳಿಯನ್ನು ತಿನ್ನಿಸ್ತಕ್ಕಂಥದ್ದು, ಇದೆಲ್ಲ ಕೇತು ದೋಷ ಪರಿಹಾರಕ್ಕೆ ಇರತಕ್ಕಂಥ ಮಾರ್ಗಗಳು. ಕೇತುವಿನ ಪ್ರೀತ್ಯರ್ಥವಾಗಿ ದಿವಸ ಅಂಥದ್ದೊಂದು ಸೇವೆಯನ್ನು, ಕಾರ್ಯವನ್ನು ಮಾಡಬಹುದು. ಇದರ ಜೊತೆಗೆ ಮಾರ್ಗಶಿರ ಮಾಸದ ಗುರುವಾರವೂ ಹೌದು ಈ ದಿವಸ, ಕೊನೆಯ ಗುರುವಾರ. ಹೀಗಾಗಿ ಮಹಾಲಕ್ಷ್ಮಿ ಅಮ್ಮನವರ ಸನ್ನಿಧಾನದಲ್ಲಿ ಅಥವಾ ನಿಮ್ಮ ಮನೆಯಲ್ಲೇ, ನಾನು ಕಳೆದ ವಾರಗಳಲ್ಲೆಲ್ಲ ಹೇಳ್ಕೊಂಡು ಬರ್ತಾ ಇದ್ದೀನಿ, ಮಾರ್ಗಶಿರ ಮಾಸದ ಗುರುವಾರ ಅದು ಮೋಕ್ಷ ಲಕ್ಷ್ಮಿಯ ಆರಾಧನೆ. ಅದು ನಮ್ಮ ಮನಸ್ಸಿಗೆ ಒಂದು ಸಮಾಧಾನ ತಂದು ಕೊಡ್ತಕ್ಕಂಥದ್ದು, ಒಂದು ಇಷ್ಟ ಸಂಪದ ಸಿದ್ಧಿಯಾಗುತ್ತೆ ತಾಯಿಯ ಆರಾಧನೆಯಿಂದ. ಈ ವಾರ, ಕೊನೆಯ ವಾರ, ಕಡುಬನ್ನು ಆಕೆಗೆ ಸಮರ್ಪಣೆ ಮಾಡ್ತಕ್ಕಂಥದ್ದು, ಪಾಯಸ ನೈವೇದ್ಯ ಮಾಡ್ತಕ್ಕಂಥದ್ದು ಕೂಡ ಇದೆ. ಯಥಾಶಕ್ತಿ ಆ ತಾಯಿಯನ್ನು ಆರಾಧಿಸಿ. ಈ ಅಮಾವಾಸ್ಯೆ ಸಂದರ್ಭದಲ್ಲಿ, ಅಂದರೆ ಈ ದಿವಸ ಸಾಮಾನ್ಯವಾಗಿ ಇದನ್ನು ಅಲ್ಲಿ ಸಾದೃಷ್ಟೇಂದು ಸಿನಿವಾಲಿ ಸಾನಷ್ಟೇಂದು ಕಲಾಕುಹು ಅಂತ. ಈ ದಿವಸ ಯಾರಾದರೂ ಮಗು ಹುಟ್ಟಿದ್ದರೆ, ಸಾಕಷ್ಟು ಕಡೆಗಳಲ್ಲಿ ಪ್ರತಿ ದಿವಸ ಹುಟ್ಟತಕ್ಕಂಥದ್ದು, ಸಾಯ್ತಕ್ಕಂಥದ್ದು ಇದ್ದೇ ಇದೆ. ಈ ದಿವಸ ಹುಟ್ಟಿದ ಮಗುವಿಗೆ ಬಾಲಾನಾಂ ದರ್ಶಜಾತಾನಾಂ ಮಾತಾಪಿತ್ರೋರ್ ದರಿದ್ರತಾ ಅಂತ ಬೃಹತ್ ಪಾರಾಶರ ಹೋರಾದಲ್ಲಿ ಉಲ್ಲೇಖವನ್ನು ಮಾಡ್ತಾರೆ. ತಂದೆ ತಾಯಿಗಳಿಗೆ ಇದು ಕೆಡುಕು ಅಂತ, ಮಗುವಿಗೂ ಕೆಡುಕು ಅಂತ ಇನ್ನೊಬ್ಬ ಗ್ರಂಥಕರ್ತರು ಉಲ್ಲೇಖ ಮಾಡ್ತಕ್ಕಂಥದ್ದನ್ನು ಕಾಣ್ತೀವಿ. ಹೀಗಾಗಿ ತದ್ದೋಷ ನಿವಾರಣಾರ್ಥಂ ಶಾಂತಿಂ ಕುರ್ಯಾತ್ ವಿಚಕ್ಷಣ ಅಂತ ಹೇಳಿದೆ. ಈ ದಿವಸ ಏನಾದರೂ ಮಗು ಹುಟ್ಟಿದರೆ ಅವರು ಅಮಾವಾಸ್ಯೆ ಜನನ ಶಾಂತಿ ಅಂತ, ಗೋಮುಖ ಪ್ರಸವ ಶಾಂತಿ ಅಂತ ಬಹಳ ಪ್ರಸಿದ್ಧವಾದದ್ದು, ಪ್ರಶಸ್ತವಾದದ್ದು. ಈ ಅಮಾವಾಸ್ಯೆ ದಿವಸ ಏನಾದರೂ ಮಕ್ಕಳು ಹುಟ್ಟಿದ್ರೆ ಅವರಿಗೆ ಈ ಸಿನಿವಾಲಿ ಕುಹುತ್ತಾನಾಂ ಶಾಂತಿಂ ಕುರ್ಯಾದ್ ವಿಚಕ್ಷಣ ಅಂತಲೂ ಇದೆ. ಹೀಗಾಗಿ ಅಮಾವಾಸ್ಯೆ ಜನನ ಶಾಂತಿ ಅಂತಕ್ಕಂಥದ್ದು ಅವಶ್ಯಕ. ಅದನ್ನು ಮಾಡಿಸಿದ್ರೆ ಮಗುವಿಗೆ ಹಾಗೂ ತಂದೆ ತಾಯಿಗಳಿಗೆ ಇಬ್ಬರಿಗೂ ಕೂಡ ಒಂದು ಕ್ಷೇಮ ಅಭಿವೃದ್ಧಿ ಆಗುತ್ತೆ. ಹೀಗಾಗಿ ಗೋಮುಖ ಪ್ರಸವ ಶಾಂತಿ ಅಂತಕ್ಕಂಥದ್ದನ್ನು ಮಾಡಿಸ್ಬೇಕು. ಆಘಾತ ಪಡಬೇಕಾದ್ದಿಲ್ಲ. ಗ್ರಹಗಳೆಲ್ಲ ಚೆನ್ನಾಗಿದ್ದಾವೆ. ಗುರುವು ಚೆನ್ನಾಗಿರ್ತಕ್ಕಂಥದ್ದು, ಶನೈಶ್ಚರ ಚೆನ್ನಾಗಿದ್ದಾನೆ, ಕುಜನೂ ಚೆನ್ನಾಗಿದ್ದಾನೆ. ಹೀಗಾಗಿ ಗ್ರಹಗಳ ಸ್ಥಿತಿ ಚೆನ್ನಾಗಿದೆ. ಆದರೆ ಈ ಅಮಾವಾಸ್ಯೆ ಜನನಕ್ಕೆ ಒಂದು ಶಾಂತಿ ಹೇಳಿದೆ. ಅದು ಪುಷ್ಟಿಗಾಗಿ, ಮಗುವಿನ ಮತ್ತು ತಂದೆ ತಾಯಿಗಳ ಕ್ಷೇಮಾಭಿವೃದ್ಧಿಗಾಗಿ ಮಾಡಿಸಬಹುದು. ಪ್ರಯತ್ನ ಮಾಡಿಸಿ, ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.